ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕೃಷಿ ಮಹಾವಿದ್ಯಾಲಯ ರಾಯಚೂರಿನ ವಿದ್ಯಾರ್ಥಿಗಳು ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಅಂಗವಾಗಿ ಅಜೋಲಾ ಕೃಷಿ ಪ್ರದರ್ಶನವನ್ನು ಮಾಡುತ್ತಿದ್ದೇವೆ. ಅಜೋಲಾ ಒಂದು ಸಣ್ಣ ತೇಲುವ ಜರಿಗಿಡ. ಜಾನುವಾರುಗಳಿಗೆ ಸಮರ್ಥನೀಯ ಮತ್ತು ಪೌಷ್ಟಿಕೀಯ ಆಹಾರವಾಗಿ ಜನಪ್ರಿಯತೆಯನ್ನು ಗಳಿಸುತ್ತಿದೆ. ಇದು ಪ್ರೋಟೀನ್, ಖನಿಜಗಳು ಮತ್ತು ಅಗತ್ಯವಾದ ಅಮೈನೋ ಆಮ್ಲಗಳಿಂದ ತುಂಬಿರುತ್ತದೆ. ಇದು ಜಾನುವಾರುಗಳ ಆಹಾರಕ್ಕೆ ಅಮೂಲ್ಯವಾದ ಸೇರ್ಪಡೆಯಾಗಿದೆ. ವೆಚ್ಚ ಪರಿಣಾಮಕಾರಿ. ಅಜೋಲಾ ಕೃಷಿ ಮಾಡಲು ತುಲನಾತ್ಮಕವಾಗಿ ಸುಲಭ ಮತ್ತು ಅಗ್ಗವಾಗಿದೆ. ಇದು ಬಜೆಟ್ ಸ್ನೇಹಿ ಫೀಡ್ ಆಯ್ಕೆಯಾಗಿದೆ. ಸಮರ್ಥನೀಯ. ಅಜೋಲಾವನ್ನು ಕೊಳಗಳಲ್ಲಿ ಅಥವಾ ತೋಟಗಳಲ್ಲಿ ಬೆಳೆಸಬಹುದು. ಕನಿಷ್ಠ ಸಂಪನ್ಮೂಲಗಳನ್ನು ಬಳಸಿ ಮತ್ತು ಸಾಂಪ್ರದಾಯಿಕ ಮೇವಿನ ಅಗತ್ಯವನ್ನು ಕಡಿಮೆ ಮಾಡಬಹುದು. ಅಜೋಲಾ ಕೃಷಿ ತಯಾರಿಕೆ. ಭಾಗಶಃ ನೆರಳು ಇರುವ ಪ್ರದೇಶವನ್ನು ಆರಿಸಿ ಮತ್ತು ಸೂಕ್ತವಾದ ಗಾತ್ರ ಅಂದರೆ 10 ಫೀಟ್ ಉದ್ದ, 5 ಫೀಟ್ ಅಗಲ ಮತ್ತು 1 ಫೀಟ್ ಆಳವಾಗಿ ಗುಂಡಿಯನ್ನು ತೋಡಬೇಕು. ತದನಂತರ ನೀರಿನ ನಷ್ಟವನ್ನು ತಡೆಗಟ್ಟಲು ಕೊಳವನ್ನು ಪ್ಲಾಸ್ಟಿಕ್ ಹಾಳೆಯಿಂದ ಲೈನ್ ಮಾಡಬೇಕು. ಆನಂತರ 10 kg ಹೊಲದ ಮಣ್ಣು, 5 kg ಸಗಣಿ ಮತ್ತು SSP 1ರಿಂದ 2 ಗ್ರಾಂ ಹಾಕಬೇಕು. ಆದ ಮೇಲೆ 500 ಗ್ರಾಂ ಅಜೋಲಾವನ್ನು ಹಾಕಬೇಕು. ನೀರಿನ ನಿರ್ವಹಣೆ. ಕೊಳದಲ್ಲಿ ನಿರಂತರ ನೀರಿನ ಮಟ್ಟವನ್ನು ಕಾಪಾಡಿಕೊಳ್ಳಿ ಮತ್ತು ಸರಿಯಾದ ಒಳಚರಂಡಿಯನ್ನು ಖಚಿತಪಡಿಸಿಕೊಳ್ಳಿ. ಅಜೋಲಾವನ್ನು ನಿಯಮಿತವಾಗಿ ಕೊಯ್ಲು ಮಾಡಿ ನಿರಂತರ ಬೆಳವಣಿಗೆಗೆ ಕೆಲವು ಬಿಟ್ಟು ಬಿಡಿ. ತಾಜಾ ಅಜೋಲಾ ಜಾನುವಾರುಗಳಿಗೆ ನೇರವಾಗಿ ನೀಡಬಹುದು. ಇತರ ಆಹಾರ ಪದಾರ್ಥಗಳೊಂದಿಗೆ ಬೆರೆಸಬಹುದು. ನಂತರದ ಬಳಕೆಗಾಗಿ ಒಣಗಿಸಿ ಶೇಖರಿಸಿಡಬಹುದು. ಆದರೆ ಇದು ಕೆಲವು ಪೋಷಕಾಂಶದ ಮೌಲ್ಯವನ್ನು ಕಳೆದುಕೊಳ್ಳಬಹುದು. ನೀರಿನ ಗುಣಮಟ್ಟ. ಕೊಳದಲ್ಲಿನ ನೀರು ಶುದ್ಧವಾಗಿ ಮತ್ತು ಮಾಲಿನ್ಯಕಾರಕಗಳಿಂದ ಮುಕ್ತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಕೀಟ ಮತ್ತು ರೋಗ ನಿಯಂತ್ರಣ. ಕೀಟಗಳು ಮತ್ತು ರೋಗಗಳ ಮೇಲೆ ನಿಗಾ ಇರಿಸಿ ಮತ್ತು ಅವುಗಳ ನಿಯಂತ್ರಣಕ್ಕೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಿ. ಶೇಖರಣೆ. ಒಣಗಿದ ಅಜೋಲಾವನ್ನು ಶೇಖರಿಸಿಡಬಹುದಾದರೆ ಅಚ್ಚು ಮತ್ತು ಹಾಳಾಗುವುದನ್ನು ತಡೆಯಲು ತಂಪಾದ ಸ್ಥಳದಲ್ಲಿ ಇರಿಸಿ. ಅಜೋಲಾವನ್ನು ಬಯೋಫರ್ಟಿಲೈಸರ್ ಆಗಿ ಭತ್ತದಲ್ಲಿ ಬಳಸಬಹುದು ಮತ್ತು 30ರಿಂದ 35 kg ಯೂರಿಯಾ ಬಳಕೆಯನ್ನು ಕಡಿಮೆಗೊಳ್ಳುತ್ತದೆ. ಇದನ್ನು ಹಾಲು ಕೊಡುವ ಜಾನುವಾರುಗಳಿಗೆ ಹಾಕಿದರೆ 20ರಿಂದ 30% ಹಾಲು ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ.